ಬಾಗಲಕೋಟೆಯಲ್ಲಿ ಪ್ರಜಾವಾಣಿ ದಿನಪತ್ರಿಕೆಯ ಸಾರಥ್ಯದಲ್ಲಿ ಕ್ವಿಜ್ ಚಾಂಪಿಯನ್ಶಿಪ್ ಗಮನ ಸೆಳೆಯಿತು. ನವನಗರದ ಕಲಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು. ಕ್ವಿಜ್ ಚಾಂಪಿಯನ್ಶಿಪ್ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಶಾಲೆಯ 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಬಾಗಲಕೋಟೆ ಬಸವೇಶ್ವರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಗೆದ್ದು ಬೀಗಿದ್ರು. ನಾಳೆ ಹುಬ್ಬಳ್ಳಿಯಲ್ಲಿ ಈ ಕ್ವಿಜ್ ಚಾಂಪಿಯನ್ಶಿಪ್ ನಡೆಯಲಿದ್ದು, ಜಿಲ್ಲಾವಾರು ಪ್ರಥಮ ಸ್ಥಾನದಲ್ಲಿ ಆಯ್ಕೆಯಾಗುವ ವಿದ್ಯಾರ್ಥಿಗಳು ಅಂತಿಮವಾಗಿ ಬೆಂಗಳೂರಿನಲ್ಲಿ ನಡೆಯುವ ಫೈನಲ್ನಲ್ಲಿ ಭಾಗಿಯಾಗಲಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಹಭಾಗಿತ್ವದಲ್ಲಿ ಈ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಿತು. ಪ್ರಜಾವಾಣಿ ದಿನಪತ್ರಿಕೆ ನಾಡಿನಾದ್ಯಂತ ಕ್ವಿಜ್ ಚಾಂಪಿಯನ್ಶಿಪ್ ನಡೆಸಿರುವುದು ಅತ್ಯಂತ ಶ್ಲಾಘನೀಯ ಅಂತ ಬಾಗಲಕೋಟೆ ಡಿಸಿ ಸಂಗಪ್ಪ ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾವ ದೇಶವು 2026ರ ಫಿಫಾ ಪುರುಷರ ಫುಟ್ಬಾಲ್ ವಿಶ್ವಕಪ್ನ ಅಧಿಕೃತ ಮಾಸ್ಕಾಟ್ ಆಗಿ ತಂಡಕ್ಕೆ ಮಾತ್ರ ಪ್ರಜಾವಾಣಿ ಮತ್ತು ಸಹಾಯವಾಗಿ ಮಾಡಿದ SBI, ಭೀಮಾ, ನಂದಿನಿ, ಏಷ್ಯಾನೆಟ್ ಸುವರ್ಣ ಹೀಗೆ ಹಲವಾರು ಸಂಸ್ಥೆಗಳಿಂದ ಅವರು ಒಂದು ಸ್ಪಾನ್ಸರ್ ಪ್ರಾಯೋಗಿಕವಾಗಿ ಒಂದು ನಡೆಸ್ತಾ ಇದ್ದಾರೆ. ಇದೊಂದು ಅದ್ಭುತವಾಗಿದ್ದು ತಮ್ಮಲ್ಲಿ ಹೇಳಬೇಕಿಷ್ಟೇ ಹೇಳಬೇಕಾಗ್ತಿದ್ದೀನಿ. ಕ್ವಿಜ್ ಕಾಂಪಿಟೇಷನ್ ಒಂದು ತಮ್ಮಲ್ಲಿ ಏನಪ್ಪ ಅಂದ್ರೆ ಚುರುಕು ಮುಟ್ಟಿಸ್ತದೆ. ಯೂಶಲಾಗಿ ಏನು ಅಂತಾಗತ್ತಂದ್ರೆ ಕ್ವಿಜ್ ಅಂದರೆ ನಾಲೆಜ್ ಮೀಟ್ಸ್ ದ ಕ್ಯೂರಿಯಾಸಿಟಿ ಆ್ಯಂಡ್ ಯಂಗ್ ಮೈಂಡ್ಸ್ ರೈಸ್ ಟು ದ ಚಾಲೆಂಜ್. ಇದರಲ್ಲಿ ಒಂದು ಮಾತು ಹೇಳಬೇಕಾದ್ರೆ APJ ಕಲಾಂ ಸಾಹೇಬರು ಅಂತ ಹೇಳೋದು ತಮಗೆ ಹೇಳ್ತೀನಿ. ಕ್ವಿಜಲ್ಲಿ ಏನಾಗುತ್ತಪ್ಪ ಅಂದ್ರೆ ಲರ್ನಿಂಗ್ ಗಿವ್ಸ್ ಕ್ರಿಯೇಟಿವಿಟಿ. ಕಲಿತಾ ನಿಮ್ಮ ಕ್ರಿಯೇಟಿವಿಟಿ ಬರ್ತಾ, ಕ್ರಿಯೇಟಿವಿಟಿ ಲೀಡ್ಸ್ ಟು ಥಿಂಕಿಂಗ್, ವಿಚಾರಧಾರೆಗಳು ಬರ್ತಾ, ಥಿಂಕಿಂಗ್ ಪ್ರೊವೈಡ್ಸ್ ನಾಲೆಜ್ ಆ್ಯಂಡ್ ನಾಲೆಜ್ ಮೇಕ್ಸ್ ಯು ಗ್ರೇಟ್. ಅದರಿಂದ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ SSLC ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು, ಇಂಥ ಕಾರ್ಯಾಗಾರಗಳು ಮತ್ತು ಬೇಕಾದಂಥ ಎಲ್ಲ ಒಂದು ಮಾಹಿತಿಯನ್ನು ಪತ್ರಿಕೆಯಲ್ಲಿ ಅವರು ಕೊಡೋ ಮುಖಾಂತರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಡೆಕ್ಕನ್ ಹೆರಾಲ್ಡ್ನಲ್ಲಿ ಬರ್ತಕ್ಕಂಥ ಸಂಗತಿಗಳು ನಮ್ಮ ಪ್ರಜಾವಾಣಿಯಲ್ಲಿ ಮಾಹಿತಿ ಇರ್ತಿತ್ತು, ಪ್ರಜಾವಾಣಿಯಲ್ಲಿ ಇರ್ತಕ್ಕಂಥ ಮಾಹಿತಿ ಡೆಕ್ಕನ್ ಹೆರಾಲ್ಡ್ನಲ್ಲಿ ಇರ್ತಿತ್ತು. ಸೊ ನಮಗೆ ಅವಾಗ ಅನುವಾದ ಮಾಡಲಿಕ್ಕೆ, ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಯಿತು. ಆ ಒಂದು ನಿಟ್ಟಿನಲ್ಲಿ ಈ ಕ್ವಿಜ್ ಕಾಂಪಿಟೇಷನ್ ನಿಜಕ್ಕೂ ನಿಮಗೆ ಅನುಕೂಲ ಆಗ್ತದೆ. ನಿಮ್ಮ ಕಾನ್ಫಿಡೆನ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.